ಇಡೀ ರಾಜ್ಯದಲ್ಲಿ ವೈದ್ಯರು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ವೈದ್ಯರು ಕೂಡ ಬೀದಿಗಿಳಿದು ಹೋರಾಟವನ್ನ ಮಾಡುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಮತ್ತೊಂದು ಕಡೆ 108 ಆಂಬ್ಯುಲೆನ್ಸ್ ಅವ್ರಿಗೂ ಕೂಡ ನೌಕರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಳೆದ 34 ತಿಂಗಳಲ್ಲಿ ಕಾಂಟ್ರಾಕ್ಟರ್ಗಳು, ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳನ್ನು ಕೂಡ ಸೇರಿಸಿಕೊಂಡು ಸುಮಾರು 40-45 ಸಾವಿರ ಕೋಟಿ ರೂಪಾಯಿಗಳನ್ನ ಬಾಕಿ ಕೊಡದನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಈಗಾಗಲೇ ಆತ್ಮಹತ್ಯೆ ಪ್ರಕರಣಗಳು ಕೂಡ ನಡೆದಿರುವಂತದ್ದು. ಅವರು ಕೂಡ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ತಾವು ನೋಡ್ತಾ ಇದ್ದೀರಿ. ಬೆಂಗಳೂರಿನಲ್ಲೂ ಕೂಡ ಕಸದ ಸಮಸ್ಯೆ ನಿಮಗೆ ಗೊತ್ತೇ ಇದೆ. ಅವರು ಕೂಡ ಇವತ್ತು ಪೌರ ಕಾರ್ಮಿಕರು ಕೂಡ ಮತ್ತೊಂದು ಕಡೆ ಹೋರಾಟ, ಈ ರೀತಿ ಸರಣಿ ಹೋರಾಟಗಳು ಇನ್ನೇನು ಇಂದು ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ, ಕಾಂಗ್ರೆಸ್ ಸರ್ಕಾರ ಇವರ ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ. ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಕೊಡುವಂತ ಅವಶ್ಯಕತೆ ಇಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರೇ ಸಮಾಧಾನ ಮಾಡೋಕ್ಕೋಸ್ಕರ ವಿದೇಶ ಪ್ರಯಾಣ ನೀವು ಕಲ್ಪಿಸಿಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಇವತ್ತು ಆಡಳಿತ ಸಂಪೂರ್ಣ ಕುಸ್ತೋಗಿದೆ, ಕಾನೂನು ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ, ಅಭಿವೃದ್ಧಿ ಇಂದ ವಂಚಿತ ಆಗಿದೆ ಕರ್ನಾಟಕ. ಆಡಳಿತ ಪಕ್ಷದ ಶಾಸಕರೇ ದಂಗೆ ಹೇಳ್ತಾ ಇದ್ದಾರೆ. ಇದು ವಾಸ್ತವಿಕ ಸತ್ಯ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ, ಇವೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಪರಿಹಾರ ಕೊಡುವಂತ ಕೆಲಸ ಮಾಡಬೇಕು. ಕೇಂದ್ರ ಸರ್ಕಾರದ ಮೇಲೆ ದೂರುವುದನ್ನ ಬದಿಗಿಟ್ಟು ಮತ್ತೊಮ್ಮೆ ಹೇಳ್ತೇನೆ, ಒಳ ಮೀಸಲಾತಿಯನ್ನು ಕೂಡ ಪರಿಗಣಿಸಿ ಯುವ ಜನತೆಗೆ ಉದ್ಯೋಗ ಅವಕಾಶವನ್ನ ಸೃಷ್ಟಿಸುವಂತ ಕೆಲಸ ಮಾಡಬೇಕು. ನ್ಯಾಯಾಲಯದ ಕುಂಟು ನೆಪವನ್ನ ಕೊಡಬಾರದು. ತೊಟ್ಲನ್ನು ತೂಕೊಂಡು ಮಗುಗೆ ಚೂಟುವಂತ ಕೆಲಸವನ್ನ ಕೈ ಬಿಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಪಡಿಸ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಒಂದು ಉಗ್ರ ಹೋರಾಟಕ್ಕೂ ಕೂಡ ನಾವು ಇಳಿಬೇಕಾಗ್ತದೆ, ಅನಿವಾರ್ಯ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೇನೆ. PS ಪರೀಕ್ಷೆಯಲ್ಲಿ ಒಂದು ಭ್ರಷ್ಟಾಚಾರ ಆಗಿದೆ. ಒಂದೇ ಕುಟುಂಬದ 3-4 ಜನ ಒಂದೇ ಕೊಠಡಿಯಲ್ಲಿ 15-20 ಜನ ಪಾಸ್ ಆಗಿದ್ದಾರೆ. ಇದೆಲ್ಲದೂ ಕೂಡ ನಮ್ ಗಮನಕ್ಕೆ ಬಂದಿದೆ. ಮೊನ್ನೆನೂ ಕೂಡ ಮಾನ್ಯ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೇವೆ. ಇವೆಲ್ಲ ವಿಚಾರ ಸದನದಲ್ಲಿ ನಾವು ಗಟ್ಟಿಯಾಗಿ ತೆಗೆದುಕೊಳ್ತೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.